ಹಸಿರು ಪರ್ವತಗಳ ನಡುವೆ ಮೌನವಾಗಿ ಹರಿವ ನದಿಗಳು, ಸ್ವಚ್ಛಂದ ಗಾಳಿ, ದಟ್ಟ ಕಾಡಿನಿಂದ ಕೇಳಿಬರುವ ಹಕ್ಕಿಗಳ ಚಿಲಿಪಿಲಿನಾದ, ದಬದಬನೆ ಧುಮುಕುವ ಜಲಪಾತದ ರಾಗ ಮಲೆನಾಡಿನ ಹೆಬ್ಬಾಗಿಲಿನಂತಿರುವ ಚಿಕ್ಕಮಗಳೂರನ್ನು ಜೀವಂತ ಕಾವ್ಯವನ್ನಾಗಿಸುತ್ತದೆ. ಅದೇ ಪರ್ವತಮಾಲೆಯೊಳಗಿನ ಚಂದ್ರದ್ರೋಣ ಸಾಲಿನಲ್ಲಿ ನೆಲೆಸಿದ್ದಾಳೆ ಈ ತಾಯಿ ದೇವಿರಮ್ಮ. ಇಲ್ಲಿ ನೆಲೆಸಿರುವ ಈ ತಾಯಿ ಸನ್ನಿಧಿಯಲ್ಲಿ ಗಾಳಿ ತಾನೇ ಶಾಂತವಾಗುತ್ತೆ, ಮಂಜು ಕರಗಿ ಮನಸ್ಸನ್ನು ತಣಿಸುತ್ತೆ. ದೇವಿರಮ್ಮ ಬೆಟ್ಟ ಹೇರುತ್ತಾ ಹೋದಂತೆಲ್ಲ ಮನಸ್ಸಿನ ದುಃಖ ದುಮ್ಮಾನಗಳೆಲ್ಲ ಕರಗಿ ನೀರಾಗಿ ಹೋಗುತ್ತದೆ, ಆತ್ಮಕ್ಕೆ ಶಾಂತಿಯ ಭಾಸವಾಗುತ್ತದೆ. ಮಲೆನಾಡಿನ ಕಾವಲುಗಾರ್ತಿಯಂತೆ ನೆಲೆಸಿರುವ ಈ ತಾಯಿಯ ಸನ್ನಿಧಿ ಆಧ್ಯಾತ್ಮ ಮತ್ತು ಪ್ರಕೃತಿಯ ಒಂದು ಅದ್ಭುತ ಸಂಧಾನ. ಚಿಕ್ಕಮಗಳೂರು ಕೇವಲ ಪ್ರವಾಸಿ ತಾಣವಲ್ಲ, ಅದು ದೇವಿಯ ಆಶೀರ್ವಾದದಿಂದ ಹುಟ್ಟಿದ ಶಾಂತಿಯ ನೆಲೆ. ಕಾಫಿಯ ಪರಿಮಳದಲ್ಲಿ ದೇವರ ಸ್ಪರ್ಶವನ್ನು ಅನುಭವಿಸುವ ಸ್ಥಳ. ಇಲ್ಲಿಗೆ ಬಂದವರ ಹೃದಯದಲ್ಲಿ ದೇವಿರಮ್ಮ ಬೆಟ್ಟದ ಮಂಜುಮಯ ನೆನಪು ಎಂದಿಗೂ ಮಾಸುವುದಿಲ್ಲ. ಆದರೆ ಈ ದೇವಿಯ ಬೆಟ್ಟ ಹತ್ತೋ ಮುಂಚೆ ನಾವು ನೀವೆಲ್ಲ ತಿಳ್ಕೋಬೇಕಾದ ಸಾಕಷ್ಟು ವಿಷಯಗಳಿವೆ. ಈ ದೇವಿ ಯಾರು? ಆಕೆ ಇಲ್ಲಿಯೇ ನಿಲ್ಲಿಸಿದ್ದು ಯಾಕೆ? ಬೆಟ್ಟದ ಮೇಲಿನ ದೇವಿಯ ದರ್ಶನ ವರ್ಷದಲ್ಲಿ ಒಂದೇ ದಿನ ಮಾತ್ರ ಯಾಕೆ? ಈ ದೇವಿಯ ರಹಸ್ಯವಾದ್ರೂ ಏನು? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಈ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋಗೋಣ. ಈ ದೇವಿಯ ಪೌರಾಣಿಕ ಹಿನ್ನೆಲೆ ತಿಳಿಯೋಣ. ತಾಯಿಯ ಪವಾಡಗಳನ್ನೆಲ್ಲ ತಿಳಿಯುತ್ತಾ ಬೆಟ್ಟದ ಮೌನದೊಳಗಿನ ಆ ಅದ್ಭುತ ರಹಸ್ಯಗಳನ್ನ ಅರಿಯೋಣ. ಇದು ಕೇವಲ ಕಥೆಯಲ್ಲ, ನಂಬಿಕೆ, ನಿಗೂಢತೆಯ ಮತ್ತು ಭಕ್ತಿಯ ಸಂಚಾರ. ಸೊ ಬನ್ನಿ, ದೇವಿರಮ್ಮ ಬೆಟ್ಟದ ನಿಜವಾದ ರಹಸ್ಯಗಳನ್ನ ಅನಾವರಣ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕೃತಯುಗದ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸಮಬಲಾಢ್ಯರಾಗಿರ್ತಾರೆ. ಇನ್ನು ಸಮುದ್ರ ಮಂಥನವಾಗಿರದ ಕಾರಣ ದೇವತೆಗಳಿಗೆ ಅಮರತ್ವ ಪ್ರಾಪ್ತಿಯಾಗಿರೋದಿಲ್ಲ. ಈ ಸಮಯದಲ್ಲೇ ರಂಭಾಸುರ ಅನ್ನೋ ರಾಕ್ಷಸ ಕುಲದ ರಾಜನಿಗೂ ಮತ್ತು ಮಹಿಷಿ ಅನ್ನೋ ದೇವಿಗೂ ಒಂದು ಮಗು ಜನಿಸುತ್ತೆ. ಅವರಿಬ್ಬರ ಮಿಲನದಿಂದ ಜನಿಸಿದ ಈತನು ಸಂಪೂರ್ಣ ಮನುಷ್ಯನ ರೂಪವನ್ನು ಪಡೆಯದೆ, ಇತ್ತ ಎಮ್ಮೆಯ ರೂಪವನ್ನು ಪಡೆಯದೆ, ಎಮ್ಮೆಯ ಮೊಗದ ಮಾನವ ದೇಹವನ್ನು ಹೊಂದಿದ ಅಸುರನಾಗಿ ಜನಿಸ್ತಾನೆ. ಹಾಗಾಗಿ ಈತನಿಗೆ ಮಹಿಷಾಸುರ ಎಂಬ ಹೆಸರು ಬಂದಿರುತ್ತೆ. ಈತ ರಾಕ್ಷಸ ಕುಲದವನಾದರೂ ಸಹ ಸಂಪೂರ್ಣ ದುಷ್ಟನಾಗಿರುವುದಿಲ್ಲ. ಯಾಕೆಂದರೆ ಈತನ ಹುಟ್ಟು ದಾನವ ಮತ್ತು ದೈವಿ ಗುಣಗಳಿಂದ ಕೂಡಿರುತ್ತೆ. ಈತನಿಗೆ ರೂಪ ಬದಲಿಸಿಕೊಳ್ಳುವ ವರವೂ ಸಹ ಪ್ರಾಪ್ತಿಯಾಗಿರುತ್ತೆ. ಹಾಗಾಗಿ ಈತ ತುಂಬಾ ಬಲಾಢ್ಯನಾಗಿ ಬೆಳಿತಾನೆ. ಭೂಮಂಡಲವನ್ನೆಲ್ಲ ಜಯಿಸಿ ದೇವಲೋಕಕ್ಕೆ ಲಗ್ಗೆ ಇಡ್ತಾನೆ. ಇಂದ್ರನನ್ನ ಸೋಲಿಸಿ ದೇವಲೋಕವನ್ನು ವಶಪಡಿಸ್ಕೋಬೇಕು ಅನ್ನೋ ಆಸೆ ಇವನದಾಗಿರುತ್ತೆ. ಈ ವಿಷಯ ತಿಳಿದ ದೇವಾದಿದೇವತೆಗಳು ಹೆದರಿ ನಾರದ ಮುನಿಗಳ ಬಳಿ ಬಂದು ತಮ್ಮ ದುಗುಡವನ್ನು ತೋಡ್ಕೋತಾರೆ. ಉಪಾಯ ಹುಡುಕಿದ ನಾರದ ಮುನಿ ಮಹಿಷಾಸುರನ ಬಳಿ ಬಂದು, ಮಹಿಷಾಸುರ, ನೀನೆಷ್ಟು ಬಲಶಾಲಿ, ನಿನ್ನಂಥ ಪರಾಕ್ರಮಿಯನ್ನು ನಾನು ಕಂಡೇ ಇಲ್ಲ, ನೀನೇ ಈ ದೇವಲೋಕಕ್ಕೆ ಸೂಕ್ತ ವಾರಸುದಾರ ಎಂದು ಹೊಗಳುತ್ತಾ, ಆದರೂ ನಿನ್ನಲ್ಲೊಂದು ಕೊರತೆ ಇದೆಯಲ್ಲ, ಇಷ್ಟೊಂದು ಬಲಶಾಲಿ ಜಯಶಾಲಿಯಾದರೂ ನಿನಗೆ ವಾಣಿಪತಿ, ಲಕ್ಷ್ಮೀಪತಿ, ಪಾರ್ವತಿಪತಿ ಆಗೋಕ್ಕಂತೂ ಸಾಧ್ಯ ಇಲ್ಲ. ನೀನು ಬರೀ ಈ 3 ಲೋಕವನ್ನು ಜಯಿಸಿ ರಾಣಿ ಇಲ್ಲದೆ ಒಬ್ಬನೇ ಆಳ್ವಿಕೆ ಮಾಡಬೇಕು ಅಷ್ಟೇ ಎಂದು ಉರಿದುಂಬಿಸ್ತಾನೆ. ಈತ ಈ ದೇವತೆಗಳ ತಂಟೆಗೆ ಹೋದ್ರೆ ಶಿವನ ಮತ್ತು ವಿಷ್ಣುವಿನ ಕೋಪಕ್ಕೆ ತುತ್ತಾಗಿ ಸುಟ್ಟು ಭಸ್ಮವಾಗ್ತಾನೆ ಎಂಬುದು ನಾರದರ ಉಪಾಯವಾಗಿರುತ್ತೆ. ಈತನ ಮಾತನ್ನು ಕೇಳಿದ ಮಹಿಷಾಸುರ, ಅದಕ್ಕೇನಂತೆ, ನಾನು ಈ 3 ಲೋಕವನ್ನು ಈಗಲೇ ಜಯಿಸಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯನ್ನ ನನ್ನ ದಾಸಿಯನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿ ಯುದ್ಧ ಮಾಡಲು ಬ್ರಹ್ಮಲೋಕಕ್ಕೆ ತೆರಳ್ತಾನೆ. ಆದರೆ ಅಲ್ಲಿ ಬ್ರಹ್ಮ ಇರೋದಿಲ್ಲ. ಕೋಪಗೊಂಡ ಈತ ಅಲ್ಲಿಂದ ನೇರ ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾನೆ. ಆದರೆ ಅಲ್ಲೂ ಸಹ ವಿಷ್ಣು ಮತ್ತು ಲಕ್ಷ್ಮಿ ವಾಯುವಿಹಾರಕ್ಕೆ ಹೋಗಿರ್ತಾರೆ. ಇದರಿಂದ ಇನ್ನೂ ಕ್ರೋಧಿತಗೊಂಡ ಈತನಿಗೆ ನಾರದರ ಹುನ್ನಾರ ಅರ್ಥವಾಗತೊಡಗುತ್ತೆ. ಆದರೆ ಈಗಾಗಲೇ ಸವಾಲು ಹಾಕಾಗಿದೆ, ಈಗ ಹಿಂದೆ ಸರಿಯೋಕ್ಕಾಗಲ್ಲ ಎಂದು ಮನಗಂಡ ಈತ ಮೊದಲು ಪಾರ್ವತಿನ ಪಡ್ಕೊಳ್ಳೋಣ ಎಂದು ಕೈಲಾಸಕ್ಕೆ ಲಗ್ಗೆ ಇಡ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಸಂಜೆ ಆಗಿದ್ದರಿಂದ ಶಿವ ಧ್ಯಾನಮಗ್ನನಾಗಿರ್ತಾನೆ. ಈತನಿಗೆ ಶಿವನ ಸುತ್ತ ಏನೋ ಒಂದು ಅದೃಶ್ಯ ಶಕ್ತಿಯ ಭಾಸವಾಗುತ್ತೆ. ಇದರಿಂದ ಭಯಗೊಂಡ ಈತ ಶಿವನೊಡನೆ ಹೋರಾಡೋಕ್ಕಿಂತ ಶಿವನಿಗೆ ಶರಣಾಗಿ ಆತನಿಂದ ವರ ಪಡೆದು ನಂತರ ಇವರನ್ನು ಗೆಲ್ಲೋಣ ಎಂದು ಶಿವನ ನಾಮಸ್ಮರಣೆ ಮಾಡುತ್ತಾ ತನ್ನ ಶಿರವನ್ನೇ ಕತ್ತರಿಸಿ ಶಿವನಿಗೆ ಅರ್ಪಣೆ ಮಾಡ್ತಾನೆ. ಧ್ಯಾನದಿಂದ ಎಚ್ಚರಗೊಂಡ ಶಿವ ಈತನ ಭಕ್ತಿಗೆ ಮರುಳಾಗಿ, ನಿನಗೇನು ವರ ಬೇಕು ಕೇಳಿಕೋ ಭಕ್ತ ಎಂದು ಹೇಳಿದಾಗ ಮಹಿಷಾಸುರ, ಪ್ರಭು, ನನಗೆ ತ್ರಿಲೋಕದಲ್ಲಿರುವ ಯಾವ ಪುರುಷರಿಂದಲೂ ಸಾವು ಬರಬಾರದು, ಬ್ರಹ್ಮ, ವಿಷ್ಣು ಅಷ್ಟೇ ಯಾಕೆ ನಿನ್ನಿಂದಲೂ ಸಹ ಸಾವು ಬರಬಾರದು ಎಂದು ಕೇಳ್ಕೊತಾನೆ. ಬೇರೆ ದಾರಿ ಕಾಣದ ಶಿವ ತಥಾಸ್ತು ಅಂದೇ ಬಿಡ್ತಾನೆ. ಶಿವ ಕೊಟ್ಟ ವರದಿಂದ ಪ್ರಬಲನಾದ ಮಹಿಷಾಸುರ ತ್ರಿಲೋಕದಲ್ಲಿರುವ ಬಲಾಢ್ಯರನ್ನೆಲ್ಲ ಸೋಲಿಸುತ್ತಾ ನಾಶ ಮಾಡುತ್ತಾ ಸಾಕ್ತಾನೆ. ದೇವಾದಿ ದೇವತೆಗಳು ಸಹ ಈತನ ದೃಷ್ಟಿಯಿಂದ ತಪ್ಪಿಸಿಕೊಂಡು ಓಡಾಡ್ತಿರ್ತಾರೆ.
ಎಲ್ಲರನ್ನೂ ಸೋಲಿಸಿ ಬೆದರಿಸಿ ಕೊನೆಗೆ ಸ್ವರ್ಗಲೋಕವನ್ನೂ ಸಹ ಕಬಳಿಸ್ತಾನೆ. ಇವನ ಉಪಟಳ ಹೆಚ್ಚಾಗುತ್ತಾ ಹೋದಂತೆ ನಿರಾಶ್ರಿತರಾದ ದೇವಾದಿದೇವತೆಗಳು ಒಗ್ಗೂಡಿ ಶಿವನ ಮೊರೆ ಹೋಗ್ತಾರೆ. ನೀವು ಕೊಟ್ಟ ವರದಿಂದ ಈತನ ಕ್ರೂರತ್ವಕ್ಕೆ ಪಾರವೇ ಇಲ್ಲದಂತಾಗಿದೆ, ನಾವೆಲ್ಲ ಭಯದಿಂದ ಬದುಕುವಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡ್ಕೋತಾರೆ. ಆದರೆ ಈಗಾಗಲೇ ನೀಡಿರೋ ವರವನ್ನು ವಾಪಸ್ ಪಡೆಯಲು ಸಾಧ್ಯವಿಲ್ಲವೆಂದು ತಿಳಿಸಿದ ಶಿವ ವಿಷ್ಣುವಿನ ಬಳಿ ಹೋಗಿ ಉಪಾಯ ಕೇಳಲು ಸೂಚಿಸ್ತಾನೆ. ಅಂತೆಯೇ ವೈಕುಂಠಕ್ಕೆ ಧಾವಿಸಿದ ದೇವತೆಗಳು ನಡೆದ ವಿಷಯವನ್ನು ತಿಳಿಸ್ತಾರೆ. ತನ್ನಿಂದಲೂ ಆತನನ್ನು ವಧಿಸಲು ಸಾಧ್ಯವಿಲ್ಲವೆಂಬ ವಿಷಯ ತಿಳಿದ ವಿಷ್ಣು ತುಂಬಾ ಕ್ರೋಧಿತಗೊಳ್ತಾನೆ. ಈತನ ಕಣ್ಣುಗಳಿಂದ ಅಗ್ನಿ ಜ್ವಾಲೆಗಳು ಹೊರಬರಲಾರಂಭಿಸುತ್ತದೆ. ಇದೇ ಜ್ವಾಲೆಯಿಂದ ಒಂದು ದೈವಿಕ ಶಕ್ತಿಯ ಉಗಮವಾಗುತ್ತೆ. ಈ ಶಕ್ತಿಯನ್ನು ಕಂಡ ದೇವಾದಿದೇವತೆಗಳು ಈಕೆಗೆ ದುರ್ಗಾದೇವಿ ಎಂದು ಹೆಸರಿಸಿ ತಮ್ಮಲ್ಲಿನ ಶಕ್ತಿಯನ್ನು ಈ ರೂಪಕ್ಕೆ ಧಾರೆ ಎರೆಯಲಾರಂಭಿಸುತ್ತಾರೆ. ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು, ಇಂದ್ರ ತನ್ನ ವಜ್ರಾಯುಧವನ್ನು, ಶಿವ ತನ್ನ ತ್ರಿಶೂಲವನ್ನು, ವಾಯುವು ತನ್ನ ಧನುಸ್ಸನ್ನು, ಅಗ್ನಿಯು ತನ್ನ ಬರ್ಜಿಯನ್ನು, ಚಂದ್ರನು ತನ್ನ ಕಿರೀಟವನ್ನು ಮತ್ತು ಯಮನು ತನ್ನ ಖಡ್ಗವನ್ನು ನೀಡುತ್ತಾರೆ. ತನ್ನ 10 ಕೈಗಳಿಗೂ ಶಸ್ತ್ರಾಸ್ತ್ರ ಪಡೆದ ಈ ಶಕ್ತಿ ಪರ್ವತ ದೇವನಿಂದ ಹುಲಿಯನ್ನು ಪಡೆದು ತನ್ನ ವಾಹನವನ್ನಾಗಿಸಿಕೊಂಡು ಮಹಿಷಾಸುರನ ವಿರುದ್ಧ ಹೋರಾಡಲು ತೆರಳುತ್ತಾಳೆ. ತನ್ನ ಉಸಿರಿನಿಂದ ದುರ್ಗಾಗಣಗಳನ್ನು ಸೃಷ್ಟಿಸಿ ಮಹಿಷಾಸುರನ ಸೈನ್ಯದ ವಿರುದ್ಧ ಹೋರಾಡಲು ಆದೇಶಿಸುತ್ತಾಳೆ. ಈ ಗಣಗಳು ಕೂಡಲೇ ಯುದ್ಧಕ್ಕೆ ನಿಂತು ಮಹಿಷಾಸುರನ ಸೈನ್ಯವನ್ನೆಲ್ಲ ನಾಶ ಮಾಡಲಾರಂಭಿಸುತ್ತವೆ. ಇದರಿಂದ ಕೋಪಗೊಂಡ ಮಹಿಷಾಸುರ ತನ್ನ ಕೊಂಬುಗಳಿಂದ ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಕಡಿದು ದೇವಿಯ ಮೇಲೆ ಎಸೆಯಲಾರಂಭಿಸುತ್ತಾನೆ. ಇದರಿಂದ ಕ್ರೋಧಿತಗೊಂಡ ದುರ್ಗಾದೇವಿಯು ತನ್ನ ಪಾಶದಿಂದ ಈತನನ್ನು ಬಂಧಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಮಹಿಷಾಸುರ ದೊಡ್ಡ ಸಿಂಹದಂತೆ ಬದಲಾಗಿ ತನ್ನ ದಾಳಿಯನ್ನು ತೀವ್ರಗೊಳಿಸುತ್ತಾನೆ. ಆದರೆ ದುರ್ಗಾದೇವಿಯು ಇದನ್ನೆಲ್ಲ ಮೆಟ್ಟು ನಿಂತು ಆತನನ್ನು ಯಮನ ನೀಡಿದ ಖಡ್ಗದಿಂದ ಕತ್ತರಿಸಲು ಯತ್ನಿಸುತ್ತಾಳೆ. ಆದರೆ ಮಹಿಷಾಸುರ ಆನೆಯಂತೆ ಬದಲಾಗಿ ತನ್ನ ಸೊಂಡಿಲಿನಿಂದ ದುರ್ಗಾದೇವಿಯ ರಥವನ್ನು ನಾಶ ಮಾಡ್ತಾನೆ. ಇದರಿಂದ ಕ್ರೋಧಿತಗೊಂಡ ದುರ್ಗಾದೇವಿಯು ಮಹಿಷಾಸುರನ ಸೊಂಡಿಲನ್ನು ಕತ್ತರಿಸುತ್ತಾಳೆ. ನೋವನ್ನು ತಾಳಲಾರದ ಮಹಿಷ ತನ್ನ ನಿಜರೂಪಕ್ಕೆ ಬದಲಾಗಲಾಗಿ ತಾಯಿ ದುರ್ಗೆಯು ಶಿವನು ನೀಡಿದ ತ್ರಿಶೂಲದಿಂದ ಆತನ ತಲೆಯನ್ನ ಬೇರ್ಪಡಿಸುತ್ತಾಳೆ. 9 ದಿನಗಳು 10 ರಾತ್ರಿಗಳು ನಡೆದ ಈ ಘೋರ ಯುದ್ಧದಲ್ಲಿ ಕೊನೆಗೂ ಮಹಿಷನ ಅಂತ್ಯವಾಗುತ್ತೆ. ಈ ವಿಜಯವನ್ನ ಜನರು ಇಂದಿಗೂ ಸಹ ವಿಜಯದಶಮಿ ಎಂದು ಆಚರಿಸುತ್ತಿದ್ದಾರೆ. ಈ ವಿಜಯದಿಂದ ನಿಟ್ಟುಸಿರು ಬಿಟ್ಟ ದೇವಾದಿದೇವತೆಗಳು ಈಕೆಗೆ ಮಹಿಷಾಸುರ ಮರ್ದಿನಿ ಎಂದು ಬಿರುದು ನೀಡ್ತಾರೆ. ಆದರೆ ಯುದ್ಧ ಮುಗಿದರೂ ಸಹ ದುರ್ಗಾಮಾತೆಯ ಕೋಪ, ಯುದ್ಧೋತ್ಸಾಹ ಇನ್ನೂ ತಣ್ಣಗಾಗಿರುವುದಿಲ್ಲ. ಈಕೆ ಮಹಿಷನ ಶವದ ಮುಂದೆ ನಿಂತು ವಿಜಯ ನಾಟ್ಯವನ್ನು ಆಡಲಾರಂಭಿಸುತ್ತಾಳೆ. ಈಕೆಯ ಈ ನೃತ್ಯಕ್ಕೆ ತ್ರಿಲೋಕಗಳೇ ನಡುಗಲಾರಂಭಿಸುತ್ತದೆ. ಇದರಿಂದ ಭಯಗೊಂಡ ದೇವತೆಗಳು ಈಕೆಗೆ ನಮಿಸಿ, ದೇವಿ, ಭೂಲೋಕವು ನಿನ್ನ ಕೋಪವನ್ನು ಸಹಿಸಲಾರದು. ನಿಮ್ಮ ಈ ಕೋಪ ಅಮಾಯಕ ಜನರ ಬಲಿ ಪಡೆಯುತ್ತದೆ. ದಯಮಾಡಿ ಶಾಂತಳಾಗು ಎಂದು ವಿನಂತಿಸಿಕೊಳ್ಳುತ್ತಾರೆ. ಈಗಾಗಲೇ ಬಹಳ ಕ್ರೋಧಿತಗೊಂಡಿದ್ದ ದುರ್ಗಾಮಾತೆ ತನ್ನ ಕ್ರೋಧಕ್ಕೆ ಅಮಾಯಕರ ಬಲಿಯಾಗಬಾರದೆಂದು ಅರಿತು ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಲು ಆ ಜಾಗವನ್ನು ತೊರೆದು ಧ್ಯಾನ ಮಾಡಲು ಸೂಕ್ತ ಸ್ಥಳವನ್ನು ಹುಡುಕಲಾರಂಭಿಸುತ್ತಾಳೆ. ಹೀಗೆ ಹುಡುಕುತ್ತಾ ಹೋಗಲಾಗಿ ಚಿಕ್ಕಮಗಳೂರಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತಕ್ಕೆ ಆಗಮಿಸುತ್ತಾಳೆ. ಹಚ್ಚ ಹಸುರಿನಿಂದ ತುಂಬಿದ ಕಾಡುಗಳು, ಮಂಜಿನ ಮುಕ್ಕು, ಶಾಂತವಾದ ಬೆಟ್ಟಗಳು, ತಂಪಾದ ಗಾಳಿ ಈ ಎಲ್ಲವೂ ದೇವಿಯ ಧ್ಯಾನಕ್ಕೆ ಸೂಕ್ತವೆನಿಸುತ್ತದೆ. ಅಲ್ಲದೆ ಈಗಾಗಲೇ ಇಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ ಮತ್ತು ಗಾಳಲ್ಲಿ ಅಜ್ಜಯ್ಯರೆಂಬ 5 ಜನ ತಪಸ್ವಿಗಳು ನೆಲೆಸಿ ಧ್ಯಾನ ಮಾಡುತ್ತಿರುತ್ತಾರೆ. ಅವರ ಬಳಿ ಬಂದ ದುರ್ಗಾಮಾತೆ ಈಕೆಗೂ ಸಹ ಧ್ಯಾನ ಮಾಡಲು ಸೂಕ್ತ ಸ್ಥಳವನ್ನು ಸೂಚಿಸುವಂತೆ ತಿಳಿಸ್ತಾಳೆ. ಅದರಂತೆ ಅವರು ಚಂದ್ರದ್ರೋಣ ಬೆಟ್ಟದ ಸಾಲಿನಲ್ಲಿನ ಈ ಬೆಟ್ಟವನ್ನು ಸೂಚಿಸಲಾಗಿ ದುರ್ಗಾಮಾತೆ ಆ ಬೆಟ್ಟಕ್ಕೆ ಹೋಗಿ ಧ್ಯಾನಮಗ್ನಳಾಗ್ತಾಳೆ. ಆಕೆ ಧ್ಯಾನಕ್ಕೆ ಕುಳಿತಾಗಿನಿಂದ ಆಕೆಯ ದೇಹದಿಂದ ವಿಶೇಷ ಶಕ್ತಿಯು ಹೊರಹೊಮ್ಮಿ ಸಂಪೂರ್ಣ ಬೆಟ್ಟವೇ ದೇವಾಲಯದಂತಾಗಿರುತ್ತದೆ. ಈ ಅದ್ಭುತ ಬದಲಾವಣೆಗಳನ್ನು ಕಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದೇವಿಯ ದರ್ಶನ ಪಡೆಯಲಾರಂಭಿಸುತ್ತಾರೆ. ಈ ದೇವಿಯನ್ನು ದೇವಿರಮ್ಮ ಎಂದು ಕರೆಯಲಾರಂಭಿಸುತ್ತಾರೆ. ಆದರೆ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಲು, ಕೇಂದ್ರೀಕೃತಗೊಳಿಸಿಕೊಳ್ಳಲು ಧ್ಯಾನಕ್ಕೆ ಕುಳಿತಿದ್ದ ಈಕೆಗೆ ಭಕ್ತರ ಆಗಮನ ಆಕೆಯ ಧ್ಯಾನ ಚಿತ್ತವನ್ನು ಚಂಚಲಗೊಳಿಸಲಾರಂಭಿಸುತ್ತದೆ. ಹಾಗಾಗಿ ಭಕ್ತರ ಸ್ವಪ್ನದಲ್ಲಿ ಬಂದ ಈಕೆ, ನನ್ನ ಒಂದು ಅಂಶವನ್ನು ನಾನು ಬೆಟ್ಟದ ಕೆಳಗಿರುವ ಒಂದು ಸ್ಥಳದಲ್ಲಿ ಕ್ರೋಢೀಕರಿಸುತ್ತೇನೆ. ನಿಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸಿಕೊಳ್ಳಲು ಇಷ್ಟಾರ್ಥ ಸಿದ್ಧಿಗಾಗಿ ನನ್ನನ್ನು ಅಲ್ಲೇ ಗುಡಿ ಕಟ್ಟಿ ಪೂಜಿಸಿ. ವರ್ಷಕ್ಕೆ 1 ದಿವಸ ಅಂದರೆ ನರಕ ಚತುರ್ದಶಿಯಂದು ಮಾತ್ರ ನಾನು ಬೆಟ್ಟದ ಮೇಲೆ ದರ್ಶನ ನೀಡುವೆ. ಉಳಿದ ಸಮಯದಲ್ಲಿ ನಾನು ಧ್ಯಾನಮಗ್ನಳಾಗಿರುವೆ ಎಂದು ತಿಳಿಸಿದಳಂತೆ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಭಕ್ತರು ದೀಪಾವಳಿಯ ನರಕ ಚತುರ್ದಶಿಯಂದು ಈ ದೇವಿಯ ದರ್ಶನ ಪಡೆಯಲು ಸುಮಾರು 3000 ಅಡಿ ಎತ್ತರವಿರುವ
ಸುಮಾರು 8 ಕಿಲೋಮೀಟರ್ ಕಾಲ್ನಡಿಗೆ ದೂರವಿರುವ ಈ ದೇವಿಯ ಸನ್ನಿಧಿಗೆ ಕಲ್ಲು ಮುಳ್ಳೆನದೆ ಬರಿಗಾಲಿನಲ್ಲೇ ಹತ್ತಿ ದರ್ಶನ ಪಡೆಯುತ್ತಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಹರಕೆಯ ರೂಪದಲ್ಲಿ ತುಪ್ಪ, ಬಳೆ, ಬಟ್ಟೆ, ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನಂತರ ಮಾರನೇ ದಿನ ದೇವಿಯು ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ದರ್ಶನ ನೀಡಲಾರಂಭಿಸುತ್ತಾಳೆ. 3 ದಿನಗಳ ಕಾಲ ನಡೆಯುವ ಇಲ್ಲಿನ ಉತ್ಸವದಲ್ಲಿ ಕಟ್ಟಿಗೆಯನ್ನು ಉರಿಸಿ ದೀಪವನ್ನು ಹಚ್ಚಲಾಗುತ್ತೆ. ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಇಲ್ಲಿನ ಸುತ್ತಮುತ್ತ ಗ್ರಾಮಗಳಲ್ಲಿ ದೀಪ ಹಚ್ಚುವ ಪ್ರತೀತಿ ಇದೆ. ಈ ದಿನ ಇಲ್ಲಿ ಉರಿಸುವ ದೀಪವು ಮೈಸೂರಿನ ಚಾಮುಂಡಿ ದೇಗುಲಕ್ಕೂ ಸಹ ಕಾಣಿಸುತ್ತದೆ ಎಂಬ ನಂಬಿಕೆ ಇದೆ. ಇಂದಿಗೂ ಮೈಸೂರಿನ ಅರಸರು ಈ ದೇವಿಯ ದೀಪವನ್ನು ನೋಡಿ ನಮಸ್ಕರಿಸುವ ಪದ್ಧತಿಯನ್ನು ಅನುಸರಿಸುತ್ತಿದ್ದು, ಮೈಸೂರಿನ ರಾಜರು ಪ್ರತಿ ವರ್ಷ ಈ ದೇವಿಗೆ ರೇಷ್ಮೆ ಸೀರೆ, ಮಡಿಲಕ್ಕಿ, ಹಣ್ಣು, ಬಳೆ, ಕುಪ್ಪಸವನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಉತ್ಸವದ ಸಮಯದಲ್ಲಿ ಅರ್ಚಕರು ಅಷ್ಟದಿಕ್ಕುಗಳಲ್ಲಿಯೂ ಸಹ ವಿಶೇಷ ಪೂಜೆ ಮಾಡಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕ್ತಾರೆ. ನಂತರ ವಾದ್ಯಘೋಷ, ಗಂಟೆ, ಜಾಗಟೆಗಳ ನಾದದೊಂದಿಗೆ ದೇವಿಯ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಕರ್ಪೂರದ ಸೇವೆ, ಮಹಾಮಂಗಳಾರತಿ, ಕೆಂಡ ಸೇವೆಗಳನ್ನು ಮಾಡಲಾಗುತ್ತೆ. ಬೆಟ್ಟದ ತುತ್ತ ತುದಿಯಲ್ಲಿ ನಡೆಯುವ ಈ ಉತ್ಸವದಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಂಡು ದೇವಿಯ ಉತ್ಸವ ಮೂರ್ತಿಯನ್ನು ನೋಡಿ ಪಾವನರಾಗ್ತಾರೆ. ತಮ್ಮ ಅಹಂಕಾರ, ಭಯ, ನೋವುಗಳನ್ನೆಲ್ಲ ತೊರೆದು ಪವಿತ್ರರಾಗ್ತಾರೆ ಎನ್ನುವುದು ಇಲ್ಲಿಯ ಜನರ ನಂಬಿಕೆ. ಈ ವರ್ಷ ತಾಯಿಯ ದರ್ಶನಕ್ಕೆ 2 ದಿನಗಳ ಅವಕಾಶ ಮಾಡಿಕೊಡಲಾಗಿದ್ದು, ದಿನಾಂಕ 19/10/2025ರಿಂದ 20/10/2025ರವರೆಗೆ ದೇವಿಯ ದರ್ಶನ ಪಡೆಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಅತ್ಯಂತ ನಿಗೂಢ ರಹಸ್ಯಗಳನ್ನೊಳಗೊಂಡ ಪವಿತ್ರವಾದ ದೇವಿರಮ್ಮನ ಬೆಟ್ಟದ ಪೌರಾಣಿಕ ಹಿನ್ನೆಲೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಬೆಟ್ಟನ 6 ಸರಿ ಹತ್ತಿದ್ದೀನಿ. ನೀವೆಷ್ಟು ಸಾರಿ ಹತ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಒಂದು ಹೈಪ್ ಕೊಟ್ಟು ಸಹಕರಿಸಿ.